ಸಫಿಸ್ಟಿಕೇಟೆಡ್ ಆಗಿ ಇದಾಗಿ ಹಾಗೇ ಬಿಹೇವ್ ಮಾಡ್ತಾರೆ. ನನಗೆ ಗೊತ್ತಿರೋದಿದೆಯಲ್ಲ. ಸೊ ನಾನು ವಿಜಯ್ಗೂ ಇದು ಮಾಡ್ತೀನಿ. ಮತ್ತು ಡೈರೆಕ್ಟ್ರಲ್ಲಿ ನಾನು ಡೈರೆಕ್ಟರ್ ಕತೆಗಾರನೇ ಡೈರೆಕ್ಟರ್ ಅನ್ಕೊಂಡೆ. ನಾನು ಡೈರೆಕ್ಟರ್ ಬೇರೆ ಅನ್ಕೊಂಡು ಬಹಳ ಚೆನ್ನಾಗಿದೆಯಪ್ಪ ಅದು. ಆ ಇದು ಮಾತ್ರ ತೆಗ್ದಿರೋದು ಮೈ ಗಾಡ್. ನಾನು ಸ್ವಲ್ಪ ಲೇಟಾಗಿ ಇದು ಮಾಡ್ತಿದ್ದೆ, ಗಮನಿಸ್ತಿಲ್ಲ ಡೈರೆಕ್ಷನ್ ಯಾರು ಅಂತ. ಗ್ರೇಟ್ 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 ವಿಜಯ್, ರಿಯಲಿ ಗ್ರೇಟ್. ಆಮೇಲೆ ನೋಡಬೇಕು, ನಾನು ಕನ್ನಡ ಜನಗಳಿಗೆ ಕೇಳ್ಕೊಳ್ತೀನಿ, ಹೊಸ ಯುಗದ ಕಲೆ ಇದು ಸಿನಿಮಾ. ಎಲ್ಲ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ. ಯಾಕೆ ನೀವು ಬಿಡ್ತಾ ಇದ್ದೀರಿ? ನಿಮ್ಮ ಇದು ನಿಮ್ಮ ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ ನಿಮಗ್ ಸೇರಿದ್ದು. ಯಾರೋ ವಿಜಯ್ಗೆ ಸೇರಿಲ್ಲ, ನಮಗ್ ಸೇರಿಲ್ಲ, ಪ್ರೊಡ್ಯೂಸರ್ ಸೇರಿಲ್ಲ. ಜನಸ್ತಂಭದ್ದು ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರಿದ್ದು. ಯು ಕ್ಯಾನ್ ಕ್ಲೈಮ್ ಇಟ್. ನಮ್ಮ ಭಾಷೆ ನಮ್ಮ ಇದು ಅಂತ ಹೇಳಿ ದಯವಿಟ್ಟು ನೋಡಿ. ಥಿಯೇಟರ್ಗಳನ್ನ ಮುಚ್ಚೋಗ್ತಾ ಇದ್ದಾವೆ, ಬಹಳ ಸಂಕಟ ಆಗುತ್ತಿದು. ನಿಮ್ಮನ್ನ ಬೆಳೆಸುವ ಒಂದು ಮಾಧ್ಯಮ ಇದು. ಯಾಕೆಂದ್ರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು, ಇದು ದೃಶ್ಯ. ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ, ನೀವು ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ, ಡೈರೆಕ್ಟ್ರು ಪ್ರೊಡ್ಯೂಸರ್ ಇವರೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ. ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೋಬೇಡಿ. ಎಲ್ಲ ಭಾಷೆನೂ ಬೆಳೀತಾ ಇದೆ, ನಮ್ಮ ಭಾಷೆನೂ ನೀವೆಲ್ಲ ಸೇರಿ ಬೆಳೆಸ್ಕೋಬೇಕು. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾನು ಹೇಳಿದ್ದೆ ಹಿಂದೆ, ನಾನು ಹುಡುಗನ ಜ್ಞಾಪಿಸ್ತಾರಿಂದ ಹೇಳ್ತಿದ್ದೀನಿ. ಜೈಲಿನಿಂದ ಬಂದಾಗ ನಾನು ಫೋನಲ್ಲಿ ಮಾತನಾಡ್ತೀನಿ, ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ತರ ಎದ್ದು ಬಾ. ಈಗ ಜೈಲ್ಗೆ ಹೋಗಿರೋರ್ಗೂ ಅದೇ ಮಾತು ಹೇಳ್ತೀನಿ. ನೆಕ್ಸ್ಟ್ ಹೊರಗಡೆ ಬಂದಾಗ ಫೀನಿಕ್ಸ್ ತರ ಎದ್ದು ಬರ್ಬೇಕು ನೀವೆಲ್ಲ. ಯಾಕೆ ಜೈಲ್ಗೆ ಹೋದವನು ಸಂಕಟ ಅನುಭವಿಸಿರ್ತಾನೆ, ಅವನು ಗೊತ್ತಿರುತ್ತೆ ಏನು ಅಂತ, ಬದುಕೇನು, ಸಂಕಟ ಏನು, ಒಂಟಿತನ ಏನು, ನಾನು ಏನಾದರೂ ಮಾಡಲೇಬೇಕು, ಗಟ್ಟಿ ಆಗ್ತಾನೆ. ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್ ಎದ್ದು ಬಂದಿದ್ದಾನೆ. ಲೇಡಿ ಕಾಪ್ ಮಾಡಿದ್ದಾರೆ. ವೆರಿ ವೆಲ್ ಮಾ, ರಿಯಲಿ ವೆರಿ ವೆಲ್, ವೆರಿ ವೆಲ್. ನೀವು ಗೊತ್ತಾಗೋದೇ ಇಲ್ಲ. ಶಿ ಲುಕ್ಸ್ ಸೋ ಗುಡ್. ಸಿ ದಿಸ್ ಈಸ್ ದಟ್ ಇದು ಆ ಸ್ಟ್ರೆಂತ್ ಏನು ಅಂದ್ರೆ ವಿಜುವಲ್ಸ್ದು ಇಲ್ಲಿ ನೋಡಿದಾಗ ಎಷ್ಟು ಸ್ಮೂತ್ ಆಗಿ ಕಾಣುತ್ತೆ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ. ಶಿ ಜಸ್ಟ್ ಹ್ಯಾಸ್ ಲೀವ್ಡ್ ದ ರೋಲ್.